ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈ ಸಂಧಿಯಲ್ಲಿ 30 ಪದ್ಯಗಳ ಚಿಂತನೆ ಆಗಿತ್ತು. 31ನೇ ಪದ್ಯದ ಚಿಂತನೆ ಆಗಬೇಕು. ಈ 31ನೇ ಪದ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಎಲ್ಲ ದೇವತೆಗಳಲ್ಲಿದ್ದು ಅನೇಕ ಕೆಲಸವನ್ನು ತಾನು ದೇವತೆಗಳ ಮೂಲಕ ಮಾಡಿದ್ದು ದೇವತೆಗಳನ್ನು ಕೀರ್ತಿಯನ್ನು ಅವನಿಗೆ ದೇವತೆಗಳಿಗೆ ಕೊಡ್ತಾನೆ ಅನ್ನೋ ವಿಷಯವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ತನ್ನನಂತಾಸನ ರೂಪ ಹಿರಣ್ಯ ಗರ್ಭಾದಿಗಳೊಳಗೆ ಕಾರುಣ್ಯ ಸಾಗರ ಹರಹಿ ಅವರವರಖಿಲ ವ್ಯಾಪಾರ ಬನ್ನ ಬಡದಲೆ ಮಾಡಿಸಿ ಧನ್ಯರೆನಿಸಿ ಸಮಸ್ತ ದಿವಿಜರ ಪುಣ್ಯ ಕರ್ಮವ ಸ್ವೀಕರಿಸಿ ಸುಖವಿತ್ತು ಪಾಲಿಸುವ. ಬಹಳ ಅದ್ಭುತವಾದ ಒಂದು ಅಂಶವನ್ನು ದಾಸರು ಸರಳವಾಗಿ ಸಮರ್ಥನೆ ಮಾಡ್ತಾ ಹೋಗ್ತಾರೆ. ದೇವರ ವ್ಯಾಪಾರ ಎಷ್ಟು ಅದ್ಭುತ ಅಂತಂದರೆ, ತನ್ನ ಅನಂತಾಸನ ರೂಪ ಹಿರಣ್ಯ ಗರ್ಭಾದಿಗಳೊಳಗೆ ಹರಹಿ. ದೇವರ ಅನಂತ ರೂಪ, ಅನಂತಾಸನ ಅಲ್ಲ, ಅನಂತ ರೂಪ. ನಾವು ಲೋಕದಲ್ಲಿ ಏನಾದರೂ ಒಂದು ಲೆಕ್ಕ ಹಾಕ್ತೇವೆ, ಇಷ್ಟು ಅಷ್ಟು ಅಂತ. ಇಂಡಿಯಾದ ಒಟ್ಟು ಸಂಪತ್ತು ಎಷ್ಟು ಒಂದು ಲೆಕ್ಕ ಇದೆ. ದೇವತೆಗಳ ರೂಪ ಎಷ್ಟು ಅಂದರೆ ಅನಂತ ರೂಪ, ಅನಂತ ಅಂತ ದಾಸರು. ಅದು ಅಂತ ಅಂದರೆ ಕೊನೆ, ಅನಂತ ಅಂದರೆ ಕೊನೆ ಇರೋದು ಅಂತ. ಇಷ್ಟು ಅಂತ ಹೇಳಿ ನಮಗೆ ಪರ್ಟಿಕ್ಯುಲರ್ ಆಗಿ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಅಂತಹ ಅನಂತ ಕೊನೆ ಇರದ ರೂಪಗಳುಳ್ಳವನು ಪರಮಾತ್ಮ. ಅವನೇನು ಮಾಡ್ತಾನೆ ಅಂತಂದರೆ, ಬ್ರಹ್ಮ ಮೊದಲಾದ ದೇವತೆಗಳ ಒಳಗೆ ತಾನು ಅನೇಕ ರೂಪ ಇಟ್ಟಿದ್ದಾನೆ. ಅವರ ಒಳಗೆ ಅನಂತ ರೂಪಗಳಿಂದ ತಾನು ತುಂಬಿಕೊಂಡಿದ್ದಾನೆ. ಕಾರುಣ್ಯ ಸಾಗರ. ವಸ್ತುತಃ ದೇವರಿಗೆ ಇಷ್ಟೆಲ್ಲ ರೂಪವನ್ನು ಸ್ವೀಕಾರ ಮಾಡಿ ಎಲ್ಲ ಒಳಗಿರಬೇಕು ಅಂತೇನಿಲ್ಲ. ಯಾಕೆ ಹಾಗೆ ಮಾಡ್ತಾನೆ? ಕಾರುಣ್ಯ ಸಾಗರ. ಇನ್ನೊಬ್ಬರ ಮೇಲೆ ಕರುಣೆಯ ತುಂಬ ಜಾಸ್ತಿ ಇದೆ ದೇವರಿಗೆ. ಕರುಣೆಯ ಸಮುದ್ರ ಅವನು. ಅದರಿಂದ ಹೀಗೆಲ್ಲ ಮಾಡ್ತಿರ್ತಾನೆ. ಏನು ಮಾಡ್ತಾನಂದರೆ, ಭಾಳ ಚೆನ್ನಾಗಿ ಹೇಳ್ತಾರೆ ದಾಸರು, ಅವರವರ ಅಖಿಲ ವ್ಯಾಪಾರ ಬನ್ನ ಬಡದಲೆ ಮಾಡಿಸಿ. ಅನೇಕ ದೇವತೆಗಳು, ಈಗ ಮುಖ್ಯ ಪ್ರಾಣ ದೇವರಿದ್ದಾರೆ, ಉಸಿರಾಟ ಮಾಡಿಸುವವರು ಮುಖ್ಯ ಪ್ರಾಣ ದೇವರು ಅಂತ ನಾವು ಎಲ್ಲ ಚಿಂತನೆ ಮಾಡ್ತೇವೆ. ಆ ಮುಖ್ಯ ಪ್ರಾಣ ದೇವರ ಒಳಗೆ ನಿಂತು ಉಸಿರಾಟ ಮಾಡಿಸೋದು, ತಾನು ಉಸಿರಾಟ ಮಾಡಿಸಿ ಅವರಿಂದಲೂ ಆ ಕೆಲಸ ಮಾಡಿಸ್ತಾನೆ. ನಾವೇನು ಉಸಿರಾಡ್ತೇವೆ, ಆ ಕೆಲಸ ಆಗಬೇಕು ಅಂದರೆ ಮುಖ್ಯ ಪ್ರಾಣ ದೇವರ ಪಾತ್ರ ಇದೆ. ಉಸಿರಾಡಿಸುವವ ಅವನು. ತಾನು ಉಸಿರಾಡಿಸಿ ಮುಖ್ಯ ಪ್ರಾಣ ದೇವರಿಂದಲೂ ಉಸಿರಾಡಿಸುವಿಕೆ ಎಂಬ ಕೆಲಸ ಮಾಡಿಸಿ ಕೀರ್ತಿ ಯಾರಿಗೆ ಕೊಡ್ತಾನೆ ಅಂದರೆ, ಧನ್ಯರೆನಿಸಿ. ಬನ್ನ ಬಿಡದಲೆ. ಅಯ್ಯೋ, ಉಸಿರಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಕೋಮಾಷ್ಟೇದಿರೋ ವ್ಯಕ್ತಿ ಬದುಕಿಸ್ಬೇಕಾದ್ರೆ ದಾಸರು ಎಷ್ಟೆಲ್ಲ ಹೋರಾಡ್ತಾರೆ. ದೇವರು ಹಾಗಲ್ಲ. ಉಸಿರಾಡಿಸ್ಬೇಕು ಅಂದರೆ ಪ್ರಾಣದೇವರ ಮೂಲಕ ಅವರ ಒಳಗೆ ನಿಂತು ಅವರಿಂದ ಉಸಿರಾಟ ಕೆಲಸ ಮಾಡಿಸ್ತಾನೆ. ಆಯಾಸ ಇಲ್ಲದೆ ಮಾಡಿಸ್ತಾನೆ. ತಾನು ಆ ಕೆಲಸ ಮಾಡಿ ಮುಖ್ಯ ಪ್ರಾಣದೇವರಿಂದ ಮಾಡಿಸ್ತಾನೆ. ಕೀರ್ತಿ ಯಾರಿಗೆ ಬಂತು? ಧನ್ಯರೆನಿಸಿ. ಮುಖ್ಯ ಪ್ರಾಣದೇವರಿಗೆ ಕೀರ್ತಿ. ಉಸಿರಾಡಿಸಿದವರು ಮುಖ್ಯ ಪ್ರಾಣದೇವರು ಅಂತ. ತಾನು ಮಾತ್ರ ಏನನ್ನೂ ಹೆಸರನ್ನು ಸ್ವೀಕಾರ ಮಾಡೋದಿಲ್ಲ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರನ್ನು ಪೂರ್ಣರನ್ನಾಗಿ ಮಾಡ್ತಾನೆ. ಅಂದರೆ ಪೂರ್ಣರನ್ನಾಗಿ ಮಾಡೋದು ಅಂದರೆ ಅವರಿಗೆ ಕೀರ್ತಿಯೆಲ್ಲ ಕೊಡ್ತಾನೆ ಅವನು. ನಮಗೆ ತೋರಿಸೋದು ದೊಡ್ಡವರಾಗೋದು ಯಾವಾಗ? ಎಲ್ಲ ನಾನೇ ಮಾಡಬೇಕು, ಎಲ್ಲ ಹೆಸರು ನನಗೇ ಬರಬೇಕು. ಹೆಸರು ಬರಬೇಕು ಅನ್ನೋದು ತಪ್ಪು ಅಂತ ಉದ್ದೇಶ ಅಲ್ಲ. ಒಂದು ಹಂತಕ್ಕಿರಲಿ. ಒಂದು ಹಂತಕ್ಕೆ ಹೋದ ಮೇಲೆ ನಮ್ಮ ಮುಂದಿನ ಪೀಳಿಗೆಯಿಂದ ಕೆಲಸ ಮಾಡಿಸಿ ಕೀರ್ತಿಯನ್ನು ಅವರಿಗೆ ಬರುವಂತೆ ಮಾಡಬೇಕು. ನಾವು ಅದು ನೋಡಿ ಖುಷಿ ಪಡಬೇಕು ಅನ್ನೋದು ಒಂದು ನೀತಿ ಇದೆ ದಾಸರ ಈ ಒಂದು ಪದ್ಯ ಗಮನಿಸುವಾಗ. ಆ ನೀತಿ ನಾವು ಕಾಣಬಹುದು. ಸಮಸ್ತ ಜೀವಿಜರ ಪುಣ್ಯಕರ್ಮವ ಸ್ವೀಕರಿಸಿ. ಪುಣ್ಯಕರ್ಮ ನಾವು ಮಾತ್ರ ಮಾಡೋದಲ್ಲ, ದೇವತೆಗಳು ಅನೇಕ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ತಾನು ಆ ಎಲ್ಲ ಪುಣ್ಯಕರ್ಮವನ್ನು ತಾನು
ಸ್ವೀಕಾರ ಮಾಡ್ತಾನೆ. ಸುಖವಿತ್ತು ಪಾಲಿಸುವ, ಅವರವರ ಯೋಗ್ಯತೆಗೆ ತಕ್ಕಂತೆ ಸುಖವನ್ನು ಕೊಟ್ಟು ಎಲ್ಲ ದೇವತೆಗಳ ರಕ್ಷಣೆಯನ್ನು ಮಾಡ್ತಾನೆ. ತಾತ್ಪರ್ಯ ಇಷ್ಟೇ. ದೇವರು ಕೇವಲ ಏನು ಮಾಡಲ್ಲ, ದೇವತೆಗಳಿಗೆ ಒಳ್ಳೆ ಫಲ ಕೊಟ್ಬಿಡ್ತಾನೆ ಅಂತ ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಅವಕಾಶವೇ ಇಲ್ಲ. ದೇವತೆಗಳು ಸುಮ್ಮನೆ ಕೂತಿದ್ದು ಫಲ ಕೊಟ್ಟ ಅಂದರೆ ಸಮಸ್ಯೆ. ಅವರ ಯೋಗ್ಯತೆ ಅವ್ರು ಸಾತ್ವಿಕರೇ ಆದ್ದರಿಂದ ಅವರು ಪುಣ್ಯಕರ್ಮ ಮಾಡ್ತಾರೆ, ಮಾಡಿಸಿ ಫಲ ಕೊಡ್ತಾನೆ. ಅವರ ಒಳಗೆ ನಿಂತು ಪುಣ್ಯಕರ್ಮ ಮಾಡಿಸಿ ಫಲ ಕೊಡ್ತಾನೆ ಹೊರತು ಏನೇನೂ ಇಲ್ಲದೆ ಸುಮ್ಮನೆ ಫಲ ಕೊಟ್ಟು ಬಿಡ್ತಾನೆ ಅನ್ನೋ ಆಕ್ಷೇಪಕ್ಕಂತೂ ಇಲ್ಲಿ ಅವಕಾಶ ಇಲ್ಲ. ಮತ್ತು ಇನ್ನೊಂದು ಅರ್ಥ ಮಾಡಿಕೊಡಬೇಕು, ನಮಗೆ ಧನ್ಯತಾ ಮನೋಭಾವ, ನಾನು ಧನ್ಯ ಆದೆ ಅಂತ ಹೇಳ್ತೀವಿ. ನಾ ಧನ್ಯನಾದೆ ಇನ್ನು ಅಂತೆಲ್ಲ ದಾಸರು ಹೇಳ್ತಾರೆ. ದೇವರನ್ನು ಕಂಡಾಗ ನಾನು ಧನ್ಯ ಆದೆ. ನಾವು ನಮ್ಮ ಜೀವನದಲ್ಲಿ ನಾವು ಧನ್ಯರು ಅಂತ ಭಾವಿಸ್ತೇವೆ. ಏನೋ ಒಂದು ಅಚೀವ್ಮೆಂಟ್ ಮಾಡಿಬಿಟ್ಟೆ, ಏನೋ ಸಾಧನೆ ಮಾಡಿದೆ, ಆ ಧನ್ಯತೆ ಬೇಡ ಅನ್ನಲ್ಲ. ಆದರೆ ಆಧ್ಯಾತ್ಮಿಕವಾದ ಮಾರ್ಗದಲ್ಲಿ ಒಂದು ಧನ್ಯತೆ ಬೇಕು. ದೇವರ ಸೇವೆ ಮಾಡೋದು, ಆ ದೇವರ ಸೇವೆಯನ್ನು ಮಾಡಿ ನಾನು ಧನ್ಯನಾದೆ ಅನ್ನೋ ಭಾವ ಯಾರಿಗೆ ಬರುತ್ತೋ ಅದು ಹೆಚ್ಚಾಗಿ ದೇವತೆಗಳಿಗೆ ಬರೋದು, ಅವರಿಂದ ಪುಣ್ಯಕ್ರಮವೇ ಜಾಸ್ತಿ ಆಗೋದು. ಆದ್ದರಿಂದ ನಾವು ಈ ಧನ್ಯತಾ ಭಾವವನ್ನು ಪ್ರಯತ್ನಪಟ್ಟು ಬೆಳೆಸಿಕೊಡಬೇಕು. ದೇವರಲ್ಲಿ ಬೆಳೆಸು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಮತ್ತು ದೇವರ ಇನ್ನೊಂದು ಗುಣ, ಒಂದು ಕಡೆ ನಾವು ಹೋಗಿ ಬಂದ್ರೇ ಒಂದು ಊರಿಗೆ ಸುಸ್ತಾಗ್ತೇವೆ. ಅನಂತ ಜೀವರಾಶಿ ಅನಂತ ರೂಪಗಳಿಂದ ಅವರ ಒಳಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಏನೂ ಆಯಾಸ ಇಲ್ಲ ಅಂತ ಇದು ನಾವು ದೇವರಲ್ಲಿ ಕಾಣಬೇಕಾದ ಅಪರೂಪದ ಒಂದು ಅಂಶ. ಪ್ರಶ್ನೋತ್ತರ. ದೇವರು ತನ್ನ ಅನಂತಾನಂತ ರೂಪಗಳನ್ನು ಯಾರಲ್ಲಿ ಇಟ್ಟಿದ್ದಾನೆ ಅಂದರೆ ಬ್ರಹ್ಮಾದಿ ದೇವತೆಗಳಲ್ಲಿ ಇಟ್ಟಿದ್ದಾನೆ. ಪರಮಾತ್ಮ ದೇವತೆಗಳಿಂದ ಆ ಎಲ್ಲ ಕೆಲಸ ಯಾಕೆ ಮಾಡಿಸ್ತಾನೆ ಅಂದರೆ ಅವರಿಗೆ ಕೀರ್ತಿ ಬರಲಿಕ್ಕೋಸ್ಕರ ಆ ಕೆಲಸ ಮಾಡಿಸ್ತಾನೆ. ಮತ್ತು ಪುಣ್ಯಕರ್ಮ ತಾನೇ ಯಾಕೆ ಸ್ವೀಕಾರ ಮಾಡಬೇಕು ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲ ಕೊಡಬೇಕು, ಅವರ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ದೇವರು ಪುಣ್ಯಕರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂತಿಷ್ಟು ಈ ಪದ್ಯದ ಅಭಿಪ್ರಾಯ. ಈ ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ದೇವರ ಈ ಮಹಿಮೆ ಏನಿದೆ ಅದು ಕೇವಲ ಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳಿ ಒಂದು ಒಳ್ಳೆಯ ದೃಷ್ಟಾಂತ ಕೊಟ್ಟು ಅರ್ಥ ಮಾಡಿಸ್ತಾರೆ ದಾಸರು. ಸಾಗರದೊಳಿಹ ನದಿಯ ಜಲಭೇದ ಅಗಸದೊಳಿಪ್ಪಬ್ದ ಬಲ್ಲದು, ಕಾಗೆಗುಬ್ಬಿಗಳರಿಯ ಬಲ್ಲವೆ ನದಿಯ ಜಲಸ್ಥಿತಿಯ, ಭೋಗಿವರ ಪರ್ಯಂಕ ಶಯನೋಳಿ ಗುಣತ್ರಯ ಬದ್ಧ ಜಗವಿಹುದಾಗಮಜ್ಞರು ತಿಳಿವರ ಜ್ಞಾನಿಗಳಿಗಡವಡದು. ಸಾಗರದೊಳಿಹ ನದಿಯ ಜಲಭೇದ ಆಗಸದೊಳಿಪ್ಪ ಅಬ್ಧಬಲ್ಲದು. ಸಮುದ್ರದಲ್ಲಿ ಎಲ್ಲ ನದಿಗಳು ಸೇರ್ತವೆ. ಗಂಗಾ ನದಿ, ಯಮುನಾ ನದಿ ಎಲ್ಲವೂ ಸಮುದ್ರಕ್ಕೆ ಹೋಗಿ ಸೇರ್ತವೆ. ಸಮುದ್ರದಲ್ಲಿ ಯಾವ ಯಾವ ನದಿ ಸೇರಿದೆ ಅಂತ ಯಾರಿಗೆ ಗೊತ್ತಾಗತ್ತೆ ಅಂದರೆ ಆಕಾಶದಲ್ಲಿರುವಂತಹ ಮೇಘ ಅಂದರೆ ಮೋಡಗಳ ಅಭಿಮಾನಿ ದೇವತೆ ವಾಯುದೇವರು. ಆ ವಾಯುದೇವರಿಗೆ ಮಾತ್ರ ಸಮುದ್ರದಲ್ಲಿ ಯಾವ ನೀರು ಸೇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಸಮುದ್ರದಲ್ಲಿ ಗಂಗಾ ನದಿ ನೀರು ಸೇರುತ್ತೆ, ಯಮುನಾ ನದಿ ನೀರು ಸೇರುತ್ತೆ. ನಮಗೆಲ್ಲ ಹೋಗಿ ಗಂಗಾ ನದಿ ನೀರು ಯಾವುದು, ಯಮುನಾ ನದಿ ನೀರು ಯಾವುದು ಅಂತ ಪ್ರತ್ಯೇಕ ಗುರುತು ಹಿಡಿಯೋಕ್ಕಾಗಲ್ಲ. ಯಾಕಂದರೆ ಅಲ್ಲೆಲ್ಲ ಉಪ್ಪು ನೀರೇ ಆಗ್ಬಿಡುತ್ತದೆ ಮೇಲ್ನೋಟ. ಆದರೆ ವಾಯುದೇವರಿಗೆ ಹಾಗಲ್ಲ ಅಂತೆ. ಸಮುದ್ರದಲ್ಲಿ ಗಂಗಾ ನದಿ ನೀರು ಯಾವುದು, ಯಮುನಾ ನದಿ ನೀರು ಯಾವುದು ಅಂತ ಅದರ ಭೇದವನ್ನು, ಗಂಗಾ ನದಿ ನೀರು ಬೇರೆ, ಯಮುನಾ ನದಿ ನೀರು ಬೇರೆ ಅನ್ನೋ ಭೇದವನ್ನು ಆಕಾಶದಲ್ಲಿರುವ ಮೋಡಗಳ ಅಭಿಮಾನಿಗಳಾದ ವಾಯುದೇವರು ಅರ್ಥ ಮಾಡಿಕೊಳ್ತಾರೆ. ಆದರೆ ನದಿಯ ಜಲಸ್ಥಿತಿಯ ಕಾಗೆ ಗುಬ್ಬಿಗಳು ಅರಿಯಬಲ್ಲವೇ? ಎಷ್ಟೋ ಕಾಗೆ ಗುಬ್ಬಿಗಳೆಲ್ಲ ನೀರಿನಲ್ಲಿ ಸಂಚಾರ ಮಾಡ್ತವೆ, ಸಮುದ್ರಕ್ಕೂ ಬಂದು ಕೂಡ್ತಾವೆ, ಹಾರ್ತಾವೆ. ಅಂತಹ ಪ್ರಾಣಿಗಳಿಗೆ, ಅರ್ಥಾತ್ ಕಾಗೆ ಗುಬ್ಬಿ ಮುಂತಾದ ಪಕ್ಷಿಗಳಿಗೆ ನದಿ ನೀರು ಯಾವುದು, ಗಂಗಾ ನದಿ ನೀರು ಅಥವಾ ಈ ಯಮುನಾ ನದಿ ಒಳಗಡೆ ಎಷ್ಟೋ ಪಕ್ಷಿಗಳು ಬಂದು ಕೂಡ್ತಾವೆ. ಇದು ಯಮುನಾ ನದಿ ಪವಿತ್ರ, ನಾ ಇಲ್ಲಿ ಸ್ನಾನ ಮಾಡಿಬಿಟ್ರೆ ನಂಗೆ ಉದ್ಧಾರ ಆಗುತ್ತೆ ಅಂತ ಪರಿಜ್ಞಾನ ಅದಕ್ಕುಂಟ ಇಲ್ಲ. ಗಂಗಾ ನದಿ ನೀರ ಮಹತ್ವವೂ ಗೊತ್ತಾಗೋಲ್ಲ, ಸಮುದ್ರದ ನೀರಿನ ವ್ಯತ್ಯಾಸವೂ ಗೊತ್ತಾಗೋದಿಲ್ಲ. ಅದರಂತೆ ಭೋಗಿವರ ಪರ್ಯಂಕ ಶಯನನೋಳು, ಪರಮಾತ್ಮ ಎಂಥವನು, ಶೇಷದೇವರನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಸಾಮಾನ್ಯ ಅಲ್ಲ, ತುಂಬ ಶ್ರೇಷ್ಠರು. ಪರಮಾತ್ಮನಿಗೆ ಹಾಸಿಗೆ ಆಗಬೇಕು ಅಂದರೆ ಅಂತಹ ಯೋಗ ಬರಬೇಕು ಅವರಿಗೆ. ತುಂಬ ಶ್ರೇಷ್ಠರಾದ ಶೇಷದೇವರನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ ಪರಮಾತ್ಮ. ಅವನಲ್ಲಿ ಈ ಗುಣತ್ರಯ ಬದ್ಧ
ಜಗವು ಇಹುದು ಎಂದು ಆಗಬದ್ನರು. ವೇದ ಶಾಸ್ತ್ರಗಳನ್ನು ಓದಿಕೊಂಡ ಜ್ಞಾನಿಗಳು ಯಾರಿದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ ಏನು ಈ ಗುಣತ್ರಯಗಳಿಂದ, ಸತ್ವ ರಜಸ್ತಮೋ ಗುಣಗಳಿಂದ ಬಂಧಿತ ಅಂದರೆ ಅದರ ಬಂಧನ ಎಲ್ಲ ಜೀವರಿಗೂ ಇದೆ. ಆ 3 ಗುಣಗಳಿಂದಲೇ ಜಗತ್ತು ಸೃಷ್ಟಿಯಾಗಿದೆ. ಅದರಿಂದ 3 ಗುಣಗಳಿಂದ ಸೃಷ್ಟಿಯಾದಂತಹ ಈ ಜಗತ್ತೇನುಂಟು ಇದು ಪರಮಾತ್ಮನಲ್ಲಿದೆ ಅನ್ನೋದು ವೇದ ಶಾಸ್ತ್ರ ಪುರಾಣ ಮುಂತಾದ ವಿಷಯವನ್ನು ಓದಿಕೊಂಡ ಜ್ಞಾನಿಗಳಿಗೆ ಈ ವಿಷಯ ಗೊತ್ತಾಗುತ್ತೆ. ಆದರೆ ಅಜ್ಞಾನಿಗಳಿಗೆ ಅಳವಡದು, ಯಾರಿಗೆ ವೇದಶಾಸ್ತ್ರಗಳ ಜ್ಞಾನವೇ ಇಲ್ಲ, ದೇವರನ್ನು ಒಪ್ಪೋದಿಲ್ಲ, ಅಂಥವರಾಗುವಾಗ ಈ ಜಗತ್ತು ದೇವರಿಗಿಂತ ಬೇರೆ, ದೇವರಲ್ಲೇ ಇದೆ ಅನ್ನೋ ವಿಷಯ ಅವ್ರಿಗೆ ಅರ್ಥವೇ ಆಗೋದಿಲ್ಲ. ಅದರಿಂದ ದೇವರನ್ನು ಅರ್ಥ ಮಾಡಿಕೊಡಬೇಕು ಅಂದರೂ ಕೂಡ ಮೊದಲಿಗೆ ಸ್ವಲ್ಪ ಕೆಲವು ಶಾಸ್ತ್ರಗಳ ಜ್ಞಾನ ಬೇಕು, ಕೆಲವು ವಿಷಯಗಳ ಪರಿಜ್ಞಾನ ಬೇಕು. ಅದಿದ್ದರೆ ಮಾತ್ರ ದೇವರ ಜ್ಞಾನ ಬರಲಿಕ್ಕೆ ಸಾಧ್ಯ ಅಂತ ಈ ಪದ್ಯದ ಅಭಿಪ್ರಾಯ. ತಾತ್ಪರ್ಯ ಇಷ್ಟೇ. ಅದೊಂದು ವಾಯುದೇವರ ಮಹಿಮೆ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ವಾಯುಸ್ತು ತತ್ ಪೃಥಕ್ ಜ್ಞಾತ್ವ ಮೇಘೆ ಪ್ರವರ್ಷತಿ. ಈಗ ಕಾಶಿಯಲ್ಲಿ ಗಂಗಾ ನದಿ ಇದೆ. ಕಾಶಿಯಲ್ಲಿ ಏನು ಗಂಗಾ ನದಿ ಇದೆ, ಆ ಗಂಗಾ ನದಿ ನೀರನ್ನು ಕೂಡ ಸೂರ್ಯ ಹೀರಿಕೊಳ್ತಾನೆ. ಕಾವೇರಿಯಲ್ಲೂ ಮೈಸೂರು ಪ್ರಾಂತ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಇದೆ. ಆ ಕಾವೇರಿ ನದಿಯನ್ನು ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಸೂರ್ಯ ಹೀರಿಕೊಳ್ತಾನೆ. ನೀರಿನ ಪ್ರಮಾಣ ಕಡಿಮೆ ಆಗಿರುತ್ತೆ ಸಹಜವಾಗಿ ಎಲ್ಲ ನದಿಯ ಪ್ರಾಂತ್ಯಗಳಲ್ಲಿ. ಮತ್ತು ಮಳೆಗಾಲದಲ್ಲಿ ಆ ನೀರನ್ನು ಮೋಡಕ್ಕೆ ಸೇರಿಸಿ ಮಳೆ ಬೀಳಿಸ್ತಾನೆ ಸೂರ್ಯ. ಇದು ಶಾಸ್ತ್ರದಲ್ಲಿ ಹೇಳಿದ ಒಂದು ಪ್ರಕ್ರಿಯೆ. ಮತ್ತು ಕಾಶಿಯಲ್ಲಿ ಹೀರಿಕೊಂಡ ಗಂಗಾ ನದಿ ನೀರು ಅದು ಶ್ರೀರಂಗಪಟ್ಟಣದ ಕಾವೇರಿಗೆ ಬೀಳಲ್ಲ. ಕಾವೇರಿಯಲ್ಲಿ ಸೂರ್ಯ ಹೀರಿಕೊಂಡ ಕಾವೇರಿ ನದಿ ನೀರು ಅದು ಕಾಶಿಗೆ ಬೀಳಲ್ಲ. ಆಯಾ ನದಿ ಪ್ರಾಂತ್ಯದ ನೀರು ಆ ಸ್ಥಳದಲ್ಲೇ ಬೀಳಬೇಕು. ಅದರಂತೆ ಮೋಡಗಳನ್ನು ಅಲ್ಲಿಗೆ ಸೇರಿಸಿ ಅಲ್ಲಿ ಮಳೆ ಬೆಳೆಸ್ತಾರೆ ವಾಯುದೇವರು ಅಂತ ಇವರು ಅದ್ಭುತ ಮಹತ್ವ ಅದು. ಆದ್ದರಿಂದಲೇ ಆ ಒಂದು ದೃಷ್ಟಾಂತ ಹೇಳುವಾಗ ಹೇಳಿದ್ದು, ನದಿ ನೀರಿನ ವ್ಯತ್ಯಾಸ ದೂರದಲ್ಲಿದ್ದರೂ ಕೂಡ ವಾಯುದೇವರಿಗೆ ಗೊತ್ತಾಗತ್ತೆ ಅಂತ. ಅದರ ರಹಸ್ಯ ಇದು. ಇದರಿಂದ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು. ತುಂಬ ದೂರದಲ್ಲಿ ಮೇಲಿದ್ದಾರೆ ಮೋಡಕ್ಕೆ ಅಭಿಮಾನಿಗಳಾದ ವಾಯುದೇವರು, ಅವರಿಗೆ ನದಿ ನೀರಿನ ವ್ಯತ್ಯಾಸ ಗೊತ್ತಾಯಿತು. ತಾತ್ಪರ್ಯ ಏನು ಅಂದರೆ, ಯಾರಿಗೆ ದೇವರು ನಾನು ಬೇರೆ ಎನ್ನುವ ಜ್ಞಾನ ಸ್ಪಷ್ಟವಾಗಿರುತ್ತೋ ಅವರು ತುಂಬ ಮೇಲ್ಗಡೆ ಏರ್ತಾರೆ, ಮೇಲಿನ ಸ್ಥಾನಕ್ಕೆ ಏರ್ತಾರೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಸಂದೇಶ ಇದೆ. ಕೃಷ್ಣನೇ ದೊಡ್ಡ ಸಮುದ್ರ ಇದ್ದ ಹಾಗೆ. ಕೃಷ್ಣನೆಂಬ ಸಮುದ್ರದಲ್ಲಿ ನದಿಗಳು ಯಾರು, ದೇವತೆಗಳೇ ನದಿಗಳು. ಈ ವಿಷಯ ಗೊತ್ತಾಯ್ತಾ, ಅವನನ್ನು ಜ್ಞಾನಿ ಬುದ್ಧಿವಂತ ಅಂತ ಕರಿಬೇಕು. ಈ ವಿಷಯ ಗೊತ್ತಿಲ್ಲದೇ ಇದ್ದರೆ ತಾತ್ಪರ್ಯ ಕೃಷ್ಣನೇ ಸಮುದ್ರ ಇದ್ದ ಹಾಗೆ, ಅಲ್ಲಿ ನದಿಗಳ ಹಾಗೆ ದೇವತೆಗಳು ಅವನಲ್ಲಿ ಹೋಗಿ ಸೇರ್ತಾರೆ ಅನ್ನೋ ವಿಷಯ ಗೊತ್ತಿಲ್ಲ ಅಂದರೆ ಅವನು ಕಾಗೆ ಗುಬ್ಬಿಗಳಂತಾಗಿ ಬಿಡ್ತಾನೆ ಅಂತ ಇದರ ಅಭಿಪ್ರಾಯ. ಪ್ರಶ್ನೋತ್ತರ. ಭೇದಜ್ಞಾನ, ನಾನು ದೇವರಿಗಿಂತ, ಜಗತ್ತು ದೇವರಿಗಿಂತ ಬೇರೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಕೊಟ್ಟ ದೃಷ್ಟಾಂತ ಯಾವುದು ಅಂದರೆ ಮೋಡಗಳ ದೃಷ್ಟಾಂತ ಕೊಟ್ಟಿದ್ದಾರೆ. ಈ ನುಡಿಯಲ್ಲಿ ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಸಮುದ್ರದ ನೀರಿನ ಹಾಗೆ ದೇವರಿದ್ದಾನೆ, ಸಮುದ್ರ ನೀರಿನ ವ್ಯತ್ಯಾಸ ಇದ್ದ ಹಾಗೆ ಜಗತ್ತಿಗೂ ದೇವರಿಗೂ ಒಂದು ವ್ಯತ್ಯಾಸ ಇದೆ. ಮೋಡಗಳ ಹೋಲಿಕೆಯನ್ನು ಜ್ಞಾನಿಗಳಿಗೆ ಕೊಟ್ಟಿದ್ದಾರೆ, ಕಾಗಿಗೊಬ್ಬಿಗಳ ಹೋಲಿಕೆಯನ್ನು ಅಜ್ಞಾನಿಗಳಿಗೆ ಕೊಟ್ಟಿದ್ದಾರೆ ಅಂತ ಈ ಪದ್ಯದ ಅಭಿಪ್ರಾಯ. ಇದಾದ ಮೇಲೆ ಮುಂದಿನ ಪದ್ಯದಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ, ಸತ್ವರಜಸ್ತಮೋ ಗುಣಗಳಲ್ಲಿ, ಪಂಚಮಹಾಭೂತಗಳಲ್ಲಿ ದೇವರಿದ್ದಾನೆ ಅನ್ನೋ ವಿಷಯವನ್ನು, ದೇವರ ಯಾವ ರೂಪ ಇದೆ, ಏನು ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಕರಣ ಗುಣಭೂತಗಳೊಳಗೆ ತದ್ವರರೆ ನಿಪ ಬ್ರಹ್ಮಾದಿ ದಿವಿಜರೊಳರಿತು ರೂಪ ಚತುಷ್ಟಯಗಳನ್ನು ದಿನದಿ ಸರ್ವತ್ರ ಸ್ಮರಿಸುತನು ಮೋದಿಸುತ್ತ ಹಿಗ್ಗುತ ಪರವಶದಿ ಪಾಡುವವರಿಗೆ ತನ್ನಿರವ ತೋರಿಸಿ ಭವ ವಿಮುಕ್ತರ ಮಾಡಿ ಪೋಷಿಸುವ. ಕರಣ ಗುಣ ಭೂತಗಳೊಳಗೆ 11 ಇಂದ್ರಿಯ, ಸತ್ವರಜಸ್ತಮೋ ಗುಣಗಳು, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ, ಹೀಗೆ ಪಂಚಭೂತಗಳು. ಅದರಂತೆ ತದ್ವರ ರೆನಿಪ ಬ್ರಹ್ಮಾದಿ ದಿವಿಜರಳು, ಆ ಎಲ್ಲ ಇಂದ್ರಿಯಗಳಿಗೆ ಪಂಚಭೂತಗಳಿಗೆ ಅಭಿಮಾನಿಗಳಾದ
ದೇವತೆಗಳು ಅಂತ ಯಾರಿದ್ದಾರೋ ಬ್ರಹ್ಮದೇವರೇ ಮುಂತಾದ ದೇವತೆಗಳು ಅಲ್ಲಿ ರೂಪಚತುಷ್ಟಯಗಳ ಅರಿತು ಅನುದಿನದಿ ಪ್ರತಿದಿನವೂ ಕೂಡ ಪರಮಾತ್ಮ ಯಾವ್ಯಾವ ರೂಪದಿಂದ ಎಲ್ಲೆಲ್ಲಿದ್ದಾನೆ ಅಂತ ದಾಸರು ಈ ಸಂಧಿಯಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ನಾವು ಪ್ರತಿದಿನ ನಿತ್ಯವೂ ಅನುಸಂಧಾನ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಏನು ಮಾಡಬೇಕು ಅಂದರೆ ಸರ್ವತ್ರ ಸ್ಮರಿಸುತ್ತಾ ಅನುಮೋದಿಸುತ್ತಾ ಹಿಗ್ಗುತ್ತಾ 4 ಕೆಲಸ ಹೇಳ್ತಾರೆ. ನಿರಂತರ ಸ್ಮರಣೆ ಮಾಡಬೇಕು ಅಂದರೆ ನಮ್ಮ ಇಂದ್ರಿಯದಲ್ಲಿ ಯಾವ್ಯಾವ ಇಂದ್ರಿಯದಲ್ಲಿ ದೇವರ ಈ ರೂಪ ಇದೆ ಅಂತ ನಿರಂತರ ದೇವರ ರೂಪಗಳ ಸ್ಮರಣೆ ಮಾಡಬೇಕು. ಅದಾದಮೇಲೆ ಹೀಗೆ ದೇವರು ಇಂಥ ಕಡೆ ಇದ್ದಾನೆ ಅಂತ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು. ಮತ್ತು ನಾವು ದೇವರ ಸ್ಮರಣೆ ಮಾಡ್ತಾ ಇನ್ನೊಬ್ಬರಿಗೆ ಉಪದೇಶ ಮಾಡುವಾಗಲೂ ಕೂಡ ಸಂತೋಷ ಆಗಬೇಕು ನಮಗೆ. ಅದು ಎಂಥ ಸಂತೋಷ, ಎಂತಹ ಮಟ್ಟಕ್ಕೆ ಹೋಗಬೇಕು ಅಂದರೆ ಪರವಶದಿ ಪಾಡುವವರಿಗೆ ಎಲ್ಲ ಮುಂದೆ ಜಗತ್ತಿದೆ, ನಾನಿದ್ದೇನೆ ಅನ್ನೋದನ್ನೇ ಮರೆತು ಸ್ವಯಂ ತಾನು ಜಗತ್ತನ್ನು ಸ್ವಯಂ ಆ ವ್ಯಕ್ತಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನೆಲ್ಲ ಮರೆತು ಹಾಡುವವರಿಗೆ, ದೇವರ ಗುಣಗಾನ ಯಾರು ಮಾಡುತ್ತಾರೋ ಅವರಿಗೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ತನ್ನಿರವ ತೋರಿಸಿ ಭವವಿಮುಕ್ತರ ಮಾಡಿ ಪೋಷಿಸುವ ಅಂತಹ ಸಾಧಕರಿಗೆ ಪರಮಾತ್ಮ ತನ್ನ ದರ್ಶನ ಮಾಡಿಸ್ತಾನೆ. ಅವರನ್ನು ಸಂಸಾರದಿಂದ ಬಿಡುಗಡೆಗೊಳಿಸಿ ರಕ್ಷಣೆ ಮಾಡ್ತಾನೆ. ಅದರಿಂದ ದಾಸರ ವಿಸ್ತಾರವಾದ ನಿರೂಪಣೆ ಇದೆ, ಎಲ್ಲೆಲ್ಲಿ ಯಾವ್ಯಾವ ದೇವರ ರೂಪ ಇದೆ ಅಂತ. ಸಾಧ್ಯವಾದಷ್ಟು ಅದನ್ನು ನಾವು ನಿರಂತರ ಸ್ಮರಣೆ ಮಾಡಬೇಕು. ನಾವು ಮಾತ್ರ ಓದಿಕೊಳ್ಳೋಣ, ಇಷ್ಟೇ ಸಾಕು ಅಂತ ಈ ಭಾವನೆಗೆ ಬರಬಾರದು. ಹೊರತು ಎಲ್ಲರಿಗೂ ಕೂಡ, ಅರ್ಥಾತ್ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಇದರ ಉಪದೇಶ ಮಾಡಬೇಕು. ಉಪದೇಶ ಮಾಡುವಾಗಲೂ ಸಂತೋಷ ಇರಬೇಕು. ಜಗತ್ತನ್ನು ಮರೆತು ದೇವರ ಸ್ತೋತ್ರ ಪಾರಾಯಣ ಮಾಡಬೇಕು. ಹೀಗೆ ಮಾಡಿದರೆ ಅವರಿಗೆ ವೈಕುಂಠ ಕೊಡ್ತಾನೆ. ಒಟ್ಟಾರೆ ಏನು ಮಾಡಬೇಕು ಅಂದರೆ 5 ಸ್ಟೆಪ್ಸ್ ಇದೆ. ಒಂದು, ಎಲ್ಲ ಜಡವಾದ ವಸ್ತು, ಜೀವರು, ದೇವತೆಗಳು, ಇಲ್ಲಿ ಪರಮಾತ್ಮನ ರೂಪವನ್ನು, ಪರಮಾತ್ಮ ಇದ್ದಾನೆ ಅಂತ ಮೊದಲು ಚಿಂತನೆ ಮಾಡಬೇಕು. 2ನೇ ಹಂತದಲ್ಲಿ ದೇವರ ಗುಣಗಳ ಸ್ಮರಣೆ, ಅವನು ಜಗತ್ತಿನ ಒಡೆಯ, ಅವನಲ್ಲಿ ದೋಷ ಇಲ್ಲ ಅಂತೆಲ್ಲ ದೇವರ ಗುಣಗಳ ಸ್ಮರಣೆ ಮಾಡಬೇಕು. 3ನೇ ಹಂತದಲ್ಲಿ ತಾನು ಮಾಡಿ ಇನ್ನೊಬ್ಬರಿಗೆ ಉಪದೇಶ ಹೀಗಿದೆ ಅಂತ ಹೇಳ್ತಾ ಬರಬೇಕು. 4ನೇ ಹಂತ ಬಂದಾಗ ನಿರಂತರ ದೇವರ ಚಿಂತನೆ ಮಾಡೋದರಲ್ಲೇ, ಇನ್ನೊಬ್ಬರಿಗೆ ಅದನ್ನು ಉಪದೇಶ ಮಾಡೋದರಲ್ಲೇ ಅವನಿಗೆ ಖುಷಿ ಆಗ್ತಾ ಹೋಗುತ್ತೆ. ಕೊನೆ ಹಂತ ಏನು ಅಂದರೆ ಇನ್ನೂ ಒಂದು ಹಂತ ಮೇಲೆ ಹೋದಾಗ ಅವನು ಅನಾಯಾಸವಾಗಿ ಜಗತ್ತನ್ನು ಮರೆತು, ತಾನು ಯಾರು ಅನ್ನೋದನ್ನು ಮರೆತು ದೇವರ ಕುರಿತಾರಿ ದೇವರ ವಿಷಯದಲ್ಲಿ ಮುಳುಗ್ತಾನೆ. ಈ ಹಂತಕ್ಕೆ ಹೋದಾಗ ಏನು ಮಾಡ್ತಾನೆ ಅಂದರೆ ತನ್ನಿರವ ಸಾಧನೆಯಲ್ಲಿ ಒಂದು ಹಂತ ಮೇಲೆ ಹೋದಷ್ಟು ಅಪರೋಕ್ಷ ಜ್ಞಾನ, ಜೀವರ ಒಳಗೇನು ಬಿಂಬರೂಪ ಅಂತಿರುತ್ತೆ ಅದರ ದರ್ಶನ ಮಾಡಿಸಿ ಎಲ್ಲ ಜೀವರಿಗೆ ಆನಂದ ಕೊಡ್ತಾನೆ. ಪ್ರಶ್ನೋತ್ತರ ಸುಲಭ. ಅನಿರುದ್ಧ ಮುಂತಾದ ರೂಪಗಳನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂದರೆ ಇಂದ್ರಿಯಗಳಲ್ಲಿ, ಗುಣಗಳಲ್ಲಿ, ಪಂಚಮಹಾಭೂತಗಳಲ್ಲಿ, ಅದರ ಅಭಿಮಾನಿ ದೇವತೆಗಳಲ್ಲಿ ಚಿಂತನೆ ಮಾಡಬೇಕು. ಪರಮಾತ್ಮ ಅಪರೋಕ್ಷ ಜ್ಞಾನವನ್ನು ಯಾರಿಗೆ ಕೊಡ್ತಾನೆ ಅಂದರೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅಂತ ಹೇಳಿ ದೇವರ ಗುಣವನ್ನು ಪರವಶನಾಗಿ, ಅಂದರೆ ಬೇರೆ ಯಾವುದನ್ನು ಬಯಸದೆ ದೇವರಲ್ಲೇ ಮನಸ್ಸಿಟ್ಟು ಯಾರು ಭಜನೆ ಮಾಡ್ತಾರೋ ಅವರಿಗೆ ತನ್ನ ದರ್ಶನ ಮಾಡಿಸ್ತಾನೆ ಅಂತ ಒಟ್ಟು ಈ ಪದ್ಯದ ಅಭಿಪ್ರಾಯ. ಇನ್ನು 2 ಪದ್ಯ ಇದೆ. ಇಷ್ಟೆಲ್ಲ ಚಿಂತನೆ ಮಾಡಿದರೆ ಏನು ಫಲ ಅಂತ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ. ಇಲ್ಲಿಗೆ ನಾಳೆಗೆ ಈ 6ನೇ ಸಂಧಿ ಮುಗಿಯುತ್ತೆ. ಮತ್ತು ಯಥಾ ಪ್ರಕಾರ ಸೋಮವಾರದಿಂದಾಗಿ ಮುಂದಿನ ಸಂಧಿ 7ನೇ ಸಂಧಿ ಆರಂಭ ಮಾಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.